Okay, so I think yesterday I had explained you about the melting point. So melting point ಯಾವ ತರ vary ಆಗುತ್ತೆ, that is what I had explained to you, right? How is the melting point being? Just give me a moment. ಓಕೆ, ಸೊ ಈಗ ಮೆಲ್ಟಿಂಗ್ ಪಾಯಿಂಟ್ ವೇರಿಯೇಷನ್ ನಾನು ಯಾವ ತರ ಹೇಳಿದ್ದೆ, ಸ್ಟಾರ್ಟಿಂಗ್ ಇಲ್ಲಿ ನೋಡಿ ನಾನು ತೋರಿಸಿದ್ದೆ. ಫೋರ್ತ್ ಬಂದ ತಕ್ಷಣ, ನಮ್ಮ ಯಾವ್ದಾದ್ರು ಫೋರ್ತ್ ಎಲಿಮೆಂಟ್ ಬಂದ ತಕ್ಷಣ ಏನಾಗುತ್ತೆ, ನನ್ನ ಮೆಲ್ಟಿಂಗ್ ಪಾಯಿಂಟ್ ಕಂಪ್ಲೀಟ್ಲಿ ಜಾಸ್ತಿ ಇರುತ್ತೆ. ಅಗೇನ್ ಇಟ್ ರೆಡ್ಯೂಸಸ್ ಅಂತ ಹೇಳಿದ್ದೆ, ರೈಟ್? ದ ರೀಸನ್ ಫಾರ್ ದಟ್, ವಾಟ್ ವಾಸ್ ದ ರೀಸನ್ ಐ ಹ್ಯಾಡ್ ಗಿವನ್ ಯು ಸ್ಟೂಡೆಂಟ್ಸ್? ನೆನಪಿದ್ಯಾ ರೀಸನ್ ಏನು ಅಂತ? ಏನು ರೀಸನ್? ಮೆಲ್ಟಿಂಗ್ ಪಾಯಿಂಟ್ 4ನೇ ಎಲಿಮೆಂಟ್ ಬಂದ ತಕ್ಷಣ ಫುಲ್ ಇನ್ಕ್ರೀಸ್ ಆಗುತ್ತೆ ಅಂಡ್ ದೆನ್ ಇಟ್ ಡಿಕ್ರೀಸಸ್. ವಾಟ್ ವಾಸ್ ದ ರೀಸನ್ ಗಿವನ್ ಟು ಯು? What was the reason given, students? ಯಾಕೆ 4ನೇ ಎಲಿಮೆಂಟ್ಗೆ ಬಂದ ತಕ್ಷಣ ನನ್ನ ಮೆಲ್ಟಿಂಗ್ ಪಾಯಿಂಟ್, ವಾಟ್ ಎವರ್ ಮೈ ಮೆಲ್ಟಿಂಗ್ ಪಾಯಿಂಟ್ ಇಸ್ ದೇರ್, ಇಟ್ ಇಸ್ ಹೈ. What was the reason for that? Why did I tell you melting point in the fourth element it increases? Yeah, it was not due to the half-filled d orbital. Rather than that, what I can tell you is the unpaired electrons are more ಅಲ್ಲಿ ಅಲ್ವಾ? half-filled configuration ಇಲ್ಲಿ ಬರೋದಿಲ್ಲ. melting point ಯಾಕೆ ಜಾಸ್ತಿ ಇರುತ್ತೆ? s ಅಲ್ಲೂ 1 ಇರುತ್ತೆ, d ಅಲ್ಲಿ 5 ಇರುತ್ತೆ. ಸೊ ಟೋಟಲ್ 6 unpaired electrons ಇರುತ್ತೆ. ಸೊ ಬಾಂಡಿಂಗ್ ಆಗ್ಲಿಕ್ಕೆ ಜಾಸ್ತಿ, covalent bonding ಜಾಸ್ತಿ ಆಗುತ್ತೆ, ರೈಟ್? ಒನ್ ಇಸ್ ಮೈ ಮೆಟಾಲಿಕ್ ಬಾಂಡಿಂಗ್, ಅಲಾಂಗ್ ವಿತ್ ದಟ್ covalent bonding ಇನ್ಕ್ರೀಸ್ ಆಗೋದ್ರಿಂದ ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದೆ, ರೈಟ್? ಸೊ ದಿಸ್ ವಾಸ್ ದ ರೀಸನ್ ಐ ಟೋಲ್ಡ್ ಯು. ದ ಫೋರ್ತ್ ಒನ್ ಇಲ್ಲಿ ಬಂದ ತಕ್ಷಣ ಜಾಸ್ತಿ ಆಗುತ್ತೆ, ಮತ್ತೇನಾಗುತ್ತೆ, ಈ ಕಡೆ ಕೆಳಗೆ ಹೋಗ್ತಾ ಪೇರಿಂಗ್ ಶುರು ಆಗುತ್ತೆ, ಹಾಗಾಗಿ ಬಾಂಡಿಂಗ್ ಕಮ್ಮಿ ಆಗುತ್ತೆ. ಸೊ ದಟ್ ವಾಸ್ ವಾಟ್ ಐ ಟೋಲ್ಡ್ ಯು, ರೈಟ್? ಲಾಸ್ಟ್ ಕ್ಲಾಸ್ ಇಲ್ಲಿಗೆ ನಿಲ್ಸಿದ್ದೆ ನಾನು. ಅಂಡ್ ಐ ಹ್ಯಾಡ್ ಟೋಲ್ಡ್ ಯು ವಾಟ್ ವಾಸ್ ದ ಫ್ರೆಂಡ್ಸ್, ಅದ್ ಬಿಡಿ. ಈಗ ಇದು ಟ್ರೆಂಡ್ ಇನ್ ದ ಎಂಥಾಲ್ಪಿ ಆಫ್ ಅಟಮೈಸೇಷನ್, ಇದನ್ನ ನಾನು ನಿನ್ನೆ ನಿಮಗೆ ಹೇಳಿದ್ದೆ, ಎಕ್ಸ್ಪ್ಲೇನ್ ಮಾಡ್ತೀನಿ ವಾಟ್ ಈಸ್ ಇಟ್ ಮೀನ್ ಬೈ ಅಂತ. ನಾವು ವಾಟ್ ಯು ಮೀನ್ ಬೈ ಎಂಥಾಲ್ಪಿ ಆಫ್ ಅಟಮೈಸೇಷನ್ ಅಂದ್ರೆ, ಎಂಥಾಲ್ಪಿ ಅಂದ್ರೆ ಏನು? ಎನರ್ಜಿ ಆಫ್ ಅಟಮೈಸೇಷನ್. ಏನು ಹೀಗೆ ಈ ಟರ್ಮಿನ ಅರ್ಥ ಏನ್ ಗೊತ್ತಾ? ಇಟ್ ಈಸ್ ನಥಿಂಗ್ ಬಟ್ ದಿ ಅಮೌಂಟ್ ಆಫ್ ಹೀಟ್. ಓಕೆನಾ? ಎಷ್ಟು ಅಮೌಂಟ್ ಬೇಕು ನನಗೆ ಹೀಟ್ ಟು ಬ್ರೇಕ್ ದ ಮೆಟಲ್ ಲ್ಯಾಟಿಸ್. ಯಾವ್ದಾದ್ರು ಒಂದು ಮೆಟಲ್ ಲ್ಯಾಟಿಸ್ ಅನ್ನ ಬ್ರೇಕ್ ಮಾಡ್ಬೇಕು ಅಂದ್ರೆ, ಇನ್ ಆರ್ಡರ್ ಟು ಫ್ರೀ ದ ಆಟಮ್ಸ್, ಮೆಟಲ್ ಒಳಗೆ ಏನಿರುತ್ತೆ ಆಟಮ್ಸ್, ಅವುಗಳನ್ನ ಫ್ರೀ ಮಾಡ್ಲಿಕ್ಕೆ ನನಗೆ ಎಷ್ಟು ಹೀಟ್ ಬೇಕು ಅದನ್ನ ನಾವೇನಂತ ಹೇಳ್ತೀವಿ? ಎಂಥಾಲ್ಪಿ ಆಫ್ ಅಟಮೈಸೇಷನ್ ಅಂತ ಹೇಳ್ತೀವಿ. ಸೊ ಇದು ಯಾವ ತರ ಇದೆ? ಹೈ ಇರುತ್ತೆ. ಯೂಶಲಿ ಅವುಗಳ ಎಂಥಾಲ್ಪಿ ಯಾವ ತರ ಇರುತ್ತೆ? ಸಿ, ಗ್ರೇಟರ್ ದಿ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್, ಸ್ಟ್ರಾಂಗರ್ ಇಸ್ ದಿ ಇಂಟರ್ ಅಟಾಮಿಕ್. ಹೌದಾ? ಎಷ್ಟು ಎಲೆಕ್ಟ್ರಾನ್ಸ್ ಜಾಸ್ತಿ ಇರುತ್ತೋ ಅಷ್ಟೇ ಅಟಾಮಿಕ್ ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ, ಹಾಗೆ ಬಾಂಡಿಂಗ್ ಕೂಡ ಜಾಸ್ತಿ ಇರುತ್ತೆ ಆಟಮ್ಸ್ ಅಲ್ಲಿ. ಹಾಗಾಗಿ ಎಂಥಾಲ್ಪಿ ಆಫ್ ಅಟಮೈಸೇಷನ್ ಜಾಸ್ತಿ. ಅದರತ್ತ ಬಾಂಡಿಂಗ್ ಜಾಸ್ತಿ ಇದೆ ಅಂದ್ರೆ ಏನಾಗುತ್ತೆ, ನಾನು ಹೀಟ್ ಎಷ್ಟು ಅಪ್ಲೈ ಮಾಡೋಕ್ಕೋ ಅದನ್ನ ಬ್ರೇಕ್ ಮಾಡಕ್ಕೆ ಅದು ಕೂಡ ಜಾಸ್ತಿ ಬೇಕು. ಹೌದಾ? ದಟ್ ಇಸ್ ರೈಟ್ ಅಲ್ವಾ? ಎಷ್ಟು ಬಾಂಡ್ ಟೈಟ್ ಆಗಿರುತ್ತೋ ಅಷ್ಟು ಜಾಸ್ತಿ ಎನರ್ಜಿ ಬೇಕು ನನಗೆ ಹೀಟ್ ಅದನ್ನ ಬ್ರೇಕ್ ಮಾಡ್ಲಿಕ್ಕೆ. ಸೊ ಫಸ್ಟ್ ಪಾಯಿಂಟ್, what is that? Greater the number of electrons, stronger is the atomic attraction and stronger will be the bonding, due to which higher enthalpy of atomization is present. Okay na? First point. Second ಏನು? Usually metals of second and third series ಇರ್ತಾವಲ್ಲ, they have great enthalpy than the corresponding elements. So usually first ಗಿಂತ ಇನ್ನು ಉಳಿದಿರೋ 2 series ಇರ್ತಾವಲ್ಲ ಅವಕ್ಕೆ ಇನ್ನೂ ಜಾಸ್ತಿ enthalpy of atomization ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಸೊ what was this about? This is about the enthalpy of atomization. Fine. ಈಗ ಅಟಾಮಿಕ್ ರೇಡಿಯೈಗೆ ಹೋಗೋಕ್ಕಿಂತ ಮುಂಚೆ, ಬಿಫೋರ್ ಎಕ್ಸ್ಪ್ಲೇನಿಂಗ್ ಯು ಅಟಾಮಿಕ್ ರೇಡಿಯೈ, ದೇರ್ ಆರ್ ಫ್ಯೂ ಕ್ವೆಶನ್ಸ್ ವಿಚ್ ಕ್ಯಾನ್ ಬಿ ಆಸ್ಕ್ಡ್. ಓಕೆನಾ? ಇಲ್ಲಿ ಬೇಸ್ಡ್ ಆನ್ ದಿಸ್ ದೇ ಕ್ಯಾನ್ ಬಿ ಸಮ್ ಕ್ವೆಶನ್ಸ್ ಆಸ್ಕ್ಡ್. ಫಸ್ಟ್ ಕ್ವೆಶನ್ ಏನ್ ಗೊತ್ತಾ? ವೈ ಡು ಟ್ರಾನ್ಸಿಷನ್ ಎಲಿಮೆಂಟ್ಸ್, ನಾನು ಕ್ವೆಶನ್ ಹೇಳ್ತೀನಿ ದಯವಿಟ್ಟು ಬರ್ಕೊಳ್ಳಿ. ವೈ ಡು ಟ್ರಾನ್ಸಿಷನ್ ಎಲಿಮೆಂಟ್ಸ್, ಓಕೆ, ವೈ ಡು ಟ್ರಾನ್ಸಿಷನ್ ಎಲಿಮೆಂಟ್ಸ್ ಎಕ್ಸಿಬಿಟ್ ಹೈಯರ್ ಎಂಥಾಲ್ಪಿ ಆಫ್ ಅಟಮೈಸೇಷನ್? ಫಸ್ಟ್ ಕ್ವೆಶನ್ ಏನು? ವೈ ಡು ಟ್ರಾನ್ಸಿಷನ್ ಎಲಿಮೆಂಟ್ಸ್, ಓಕೆನಾ, exhibit, why do transition elements exhibit higher enthalpy of atomization? So ಅಂದ್ರೆ ಏನು, ಅವ್ರು ಏನ್ ಹೇಳ್ತಿದ್ದಾರೆ, ಟ್ರಾನ್ಸಿಷನ್ ಎಲಿಮೆಂಟ್ಸ್ ಗೆ enthalpy of atomization ಜಾಸ್ತಿ ಇರುತ್ತೆ. ವೈ? ಯಾಕೆ ಹೈಯರ್ ಎಂಥಾಲ್ಪಿ ಇರುತ್ತೆ? ಬಿಕಾಸ್ ಆನ್ಸರ್ ಇಸ್ ವೆರಿ ಸಿಂಪಲ್, ಸೇಮ್ ಲೈಕ್ ಮೆಲ್ಟಿಂಗ್ ಪಾಯಿಂಟ್, ಬಿಕಾಸ್ ಆಫ್ ದ ಲಾರ್ಜ್ ನಂಬರ್ ಆಫ್ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್. ಸೊ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ದೇ ವಿಲ್ ಹ್ಯಾವ್ ಸ್ಟ್ರಾಂಗ್ ಇಂಟರ್ಮಾಲಿಕ್ಯುಲರ್ ಅಟ್ರಾಕ್ಷನ್. ಹೌದಾ? ಬೇರೆದ್ರ ಜೊತೆ ಇಂಟರ್ಮಾಲಿಕ್ಯುಲರ್ ಅಟ್ರಾಕ್ಷನ್ ಜಾಸ್ತಿ ಆಗೋದ್ರಿಂದ ಬಾಂಡಿಂಗ್ ಇನ್ಕ್ರೀಸ್ ಆಗುತ್ತೆ. ಓಕೆ, ದ ಬಾಂಡಿಂಗ್ ವಿಲ್ ಇನ್ಕ್ರೀಸ್ ಬಿಟ್ವೀನ್ ದ ಆಟಮ್ಸ್, ರಿಸಲ್ಟಿಂಗ್ ಇನ್ ಹೈಯರ್ ಎಂಥಾಲ್ಪಿ. ಏನಕ್ಕೆ? ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಜಾಸ್ತಿ ಆದಾಗ ಇನ್ನೊಂದು ಆಟಮ್ ಅಲ್ಲೂ ಎಲೆಕ್ಟ್ರಾನ್ಸ್, ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಇರುತ್ತಾ, ಇವೆರಡು ಕಂಬೈನ್ ಆಗ್ತವೆ. ಸೊ ಏನಾಗುತ್ತೆ, ಬಾಂಡಿಂಗ್ ಇನ್ಕ್ರೀಸ್ ಆಗುತ್ತೆ. ಬಾಂಡಿಂಗ್ ಇನ್ಕ್ರೀಸ್ ಆದ್ರೆ ಏನಾಗುತ್ತೆ, ಅವುಗಳನ್ನ ಬ್ರೇಕ್ ಮಾಡೋದು ಕಷ್ಟ ಆಗುತ್ತೆ. ಸೊ ಫಸ್ಟ್ ಕ್ವೆಶನ್ ಅರ್ಥ ಆಯ್ತಾ? ನೆಕ್ಸ್ಟ್ ಸೆಕೆಂಡ್ ಒನ್ ಏನ್ ಗೊತ್ತಾ? ಸಿ,
ಇದರಲ್ಲಿ ಇಲ್ಲಿ ನಾನು ಬರೀತೀನಿ. ಓಕೆ, ಐ ಜಸ್ಟ್ ರೈಟ್ ಸೊ ದಟ್ ಇಟ್ ಬಿಕಮ್ಸ್ ಈಸಿ. ಸಿ, ಈವನ್ ದೋ ದೇರ್ ಆರ್ ಲಾರ್ಜ್ ನಂಬರ್ ಆಫ್ ಅನ್ಪೇಡ್ ಎಲೆಕ್ಟ್ರಾನ್ಸ್. ಯಾವ್ದ್ರಲ್ಲಿ? ಮ್ಯಾಂಗನೀಸ್ ಅಲ್ಲಿ ಇರ್ಬೋದು, 3D ಸೀರೀಸ್. ಓಕೆನಾ, ಮ್ಯಾಂಗನೀಸ್ ಅಲ್ಲೂ ಜಾಸ್ತಿ ಇದೆ ಅನ್ಪೇಡ್ ಎಲೆಕ್ಟ್ರಾನ್ಸ್, ಅರೌಂಡ್ 6. ಅಥವಾ ಟೆಕ್ನೆಟಿಯಂ ಇರ್ಬೋದು 4D ಸೀರೀಸ್ ಅಲ್ಲಿ, ಅಥವಾ ರೆನಿಯಂ. ಓಕೆನಾ, ರೆನಿಯಂ. ಓಕೆನಾ, ವಿಚ್ ಒನ್? 5D ಸೀರೀಸ್ ಅಲ್ಲಿ. ಇವುಗಳಲ್ಲಿ ಜಾಸ್ತಿ ಇದೆ. ಏನು? ನನ್ನ what is it known as unpaid electrons ಜಾಸ್ತಿ ಇದೆ. Still their melting point ಏನಿದೆ ಇದು ಲೆಸ್ ಇದೆ. See, this ones they have unpaid electrons more, they have more number of unpaid electrons. Hence ಆದ್ರೂ ಕೂಡ ಇವುಗಳ ಏನು ಇದ್ದಲ್ಲ, what is that, my melting point, okay, it is considered to be less. Why? ಇದಕ್ಕೆ ನೀವು ಆನ್ಸರ್ ಏನ್ ಹೇಳ್ತೀರಾ? ಸಿ, ಮ್ಯಾಂಗನೀಸ್ ಅಂದ್ರೆ ಎಷ್ಟಪ್ಪ? ಅಟಾಮಿಕ್ ನಂಬರ್ ಎಷ್ಟಪ್ಪ? What is the atomic number of manganese, students? Can somebody tell me what is the atomic number of manganese? Manganese in atomic number ಎಷ್ಟು? Atomic number of manganese. ಅಲ್ಲ, 25. ಸೊ ಅದರಲ್ಲಿ ಅನ್ಪೇಡ್ ಎಲೆಕ್ಟ್ರಾನ್ಸ್ ಎಷ್ಟು ಜಾಸ್ತಿ ಇದೆ, ರೈಟ್? ಐ ಜಸ್ಟ್ ಶೋ ಇಟ್ ಟು ಯು. ಓಕೆ, ಮೇ ಬಿ ನಿಮಗೆ ಹೇಳಕ್ ಬರ್ತಾ ಇಲ್ಲ ಅನ್ಸುತ್ತೆ. ಐ ಜಸ್ಟ್ ಶೋ ಇಟ್ ಯು. ಸಿ, ಮ್ಯಾಂಗನೀಸ್ ಇನ್ ಅಟಾಮಿಕ್ ನಂಬರ್ ಎಷ್ಟಪ್ಪ? 25. ಸ್ಟಿಲ್ ಇಲ್ಲಿ ನೋಡಿ, ಅನ್ಪೇಡ್ ಎಲೆಕ್ಟ್ರಾನ್ಸ್ ಎಷ್ಟಿದಾವೆ? 5 ಇದಾವೆ. ಸ್ಟಿಲ್ ಇದ್ರ ಮೆಲ್ಟಿಂಗ್ ಪಾಯಿಂಟ್ ಕಮ್ಮಿ ಅಂತ ಹೇಳ್ತೀವಿ. ಈ ಗ್ರಾಫ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸಿ, ದ ಮೆಲ್ಟಿಂಗ್ ಪಾಯಿಂಟ್ ಇಸ್ ಡಿಕ್ರೀಸಿಂಗ್. ಮ್ಯಾಂಗನೀಸ್ ಇಂದು, ಈ ಟೆಕ್ನೆಟಿಯಮ್ದು, ರೆನಿಯಮ್ದು ಮೆಲ್ಟಿಂಗ್ ಪಾಯಿಂಟ್ ಡಿಕ್ರೀಸ್ ಆಗ್ತಿದೆ. ವಾಟ್ ಈಸ್ ದ ರೀಸನ್ ಫಾರ್ ದಟ್? ಏನಿರ್ಬೋದು ರೀಸನ್ಸ್? ಯಾರಾದ್ರೂ ಹೇಳ್ಬೋದಾ? ನಾವು ದ ಲಾಸ್ಟ್ ಆನ್ಸರ್ ವಾಟ್ ಯು ಹ್ಯಾಡ್ ಗಿವನ್ ವಾಸ್ ಕರೆಕ್ಟ್. ಏನಿರ್ಬೋದು ರೀಸನ್ ಇದಕ್ಕೆ? ಯಾಕೆ ಮೆಲ್ಟಿಂಗ್ ಪಾಯಿಂಟ್ ಕಮ್ಮಿ ಆಗ್ತಿದೆ? ಜಸ್ಟ್ 2 minutes ಬಿಫೋರ್ ಐ ಎಕ್ಸ್ಪ್ಲೇನ್ ಯು. ವಾಟ್ ಇಸ್ ದ ರೀಸನ್, ಸ್ಟೂಡೆಂಟ್ಸ್? ಯಾಕೆ ನಮ್ಮ ಮೆಲ್ಟಿಂಗ್ ಪಾಯಿಂಟ್ ಕಮ್ಮಿ ಆಗ್ತಾ ಇದೆ? ಈ ಮ್ಯಾಂಗನೀಸ್ ಇಂದು, ಟೆಕ್ನೆಟಿಯಮ್ದು, ರೆನಿಯಮ್ದು the melting point is decreasing though they have unpaid electrons. Why is it? ಯಾಕೆ ಡಿಕ್ರೀಸ್ ಆಗ್ತಾ ಇದೆ? Why is that, students? Why is that it is decreasing? See, the answer is very simple. If you see the manganese or technetium or rhenium, ನೀವು ಯಾವ್ದಾದ್ರೂ ನೋಡಿ ಇಲ್ಲಿ. See, if you just observe here, manganese ಆದ್ರೂ ನೋಡಿ, technetium ನೋಡಿ, they have 3D5, 4D5 configuration ಅಲ್ವಾ ಎಲ್ಲಾದ್ರಲ್ಲೂ. ಈಗ ನಿಮ್ಮ ಆನ್ಸರ್ ಇದು ಬರಬೇಕು. ದಟ್ ಇಸ್ ಬಿಕಾಸ್ ದೇ ಹ್ಯಾವ್ ಹಾಫ್ ಫಿಲ್ಡ್ ಕಾನ್ಫಿಗರೇಷನ್, ರೈಟ್? ಏನಾಗಿದೆ ಅಲ್ಲಿ? ಹಾಫ್ ಫಿಲ್ಡ್ ಕಾನ್ಫಿಗರೇಷನ್ ಇದೆ, ರೈಟ್? ದಿಸ್ ಇಸ್ ಬಿಕಾಸ್ ವಾಟ್ ಇಸ್ ಹ್ಯಾಪನಿಂಗ್? they have stabled half filled configuration. Okay na, therefore ಏನಾಗ್ತಿದೆ? electrons are held tightly by the nucleus. nucleus ಅದನ್ನ ತುಂಬಾ ಟೈಟ್ ಆಗಿ ಇಟ್ಕೊಂಡೋದ್ರಿಂದ ಏನಾಗ್ತಿದೆ? electrons ಅನ್ನು ತೆಗೆಯೋದು ಅಷ್ಟು ಈಸಿ ಅಲ್ಲ. delocalization of electrons is not easy. that is the reason the melting point is decreasing. Okay na, ಇದು ಕೂಡ ಎಕ್ಸಾಮ್ ಅಲ್ಲಿ ಕೇಳಬಹುದು ಕ್ವೆಶ್ಚನ್, ಅದಕ್ಕೆ ನಾನು ಹೇಳಿದ್ದು. is it understood? Is it understood, students? ಯಾಕೆ ಅದ್ರದ್ದು ಡಿಕ್ರೀಸ್ ಆಗುತ್ತೆ ಅಂತ ಗೊತ್ತಾಯ್ತಾ? ಮೆಲ್ಟಿಂಗ್ ಪಾಯಿಂಟ್ ಡ್ಯೂ ಟು ದೇರ್ ಹಾಫ್ಲಿ ಫಿಲ್ಡ್ ಕಾನ್ಫಿಗರೇಷನ್ ಏನಾಗ್ತಾ ಇದೆ? ಅವುಗಳ ಮೆಲ್ಟಿಂಗ್ ಪಾಯಿಂಟ್ ಡಿಕ್ರೀಸ್ ಆಗ್ತಾ ಇದೆ. Is it fine? Did you understand? Okay, fine. So ಈಗ ಇದು ಮ್ಯಾಂಗನೀಸ್ ಬಗ್ಗೆ ಆಯ್ತು. ಲೆಟ್ us just okay, ಮ್ಯಾಂಗನೀಸ್ ಒಂದು ಕ್ವೆಶ್ಚನ್ ಆಯ್ತು. ನೆಕ್ಸ್ಟ್ see, ಅವ್ರು ಏನಂತ ಹೇಳ್ತಾ ಇದ್ದಾರೆ? Mercury is a liquid. ಹೌದಾ? ಮರ್ಕ್ಯುರಿ ಏನಿದೆಯೋ it is a liquid at room temperature. Okay, it is liquid. Zinc and cadmium, okay na, zinc ಮತ್ತೆ cadmium ಏನಿದೆಯೋ they are soft metals ಅಂತ ಹೇಳ್ತಿದ್ದಾರೆ. ಇವೆರಡು ಏನು ಸಾಫ್ಟ್ ಮೆಟಲ್ಸ್. ಮತ್ತೆ ಮರ್ಕ್ಯುರಿ ಏನು it is a liquid ಅಂತ ಹೇಳ್ತಾ ಇದ್ದಾರೆ. okay na, mercury is a liquid, zinc and cadmium are soft metals. okay na, with low melting point. ಇದನ್ನ ಇದು ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದ್ದಾರೆ. Now what is happening? Why is it? Usually ನಿಮಗೆ ಏನ್ ಗೊತ್ತು, ನಮ್ಮ ಇವೆಲ್ಲ ಡಿ ಬ್ಲಾಕ್ ಎಲಿಮೆಂಟ್ಸ್ ಹಾರ್ಡ್ ಇದಾವೆ ಅಂತ ನಾನು ಹೇಳಿದ್ದೆ, ಹೌದಾ, ಪ್ರಾಪರ್ಟಿಯಲ್ಲಿ. ಬಟ್ ಇಲ್ಲಿ ಏನಾಗಿದೆ, when it comes to zinc, cadmium and mercury, zinc and cadmium is soft and mercury is a liquid ಅಂತ ಹೇಳ್ತಾ ಇದ್ದಾರೆ, ರೈಟ್? ಏನು? mercury is a liquid. Now what might be the reason for that? What is the reason because of which they are soft? ಇದಕ್ಕೆ ರೀಸನ್ ಏನು ಅಂದ್ರೆ, see, ಇಲ್ಲಿ ಮರ್ಕ್ಯುರಿ, ಜಿಂಕ್ ಮತ್ತೆ ಕ್ಯಾಡ್ಮಿಯಂ ಅನ್ನ ನೋಡಿದ್ರೆ ನೀವು ಏನಾಗಿರುತ್ತೆ? see, there is absence of unpaid electrons. ಇವುಗಳು ಕಂಪ್ಲೀಟ್ಲಿ ಫಿಲ್ಡ್ ಕಾನ್ಫಿಗರೇಷನ್ ಇದೆ. ನಾನು ತೋರಿಸಿದ್ದೇನೆ ನೆಕ್ಸ್ಟ್ ಜಿಂಕ್ ಗೆ 4D10 ಕಾನ್ಫಿಗರೇಷನ್ ಇದೆ, ಹೌದಾ? ಇದಕ್ಕೆ 5D10, 6D10. ಇಲ್ಲಿ ಏನಾಗಿದ್ದಾವೆ? they have absence of unpaid electrons. unpaid electrons ಇಲ್ದಿರೋದ್ರಿಂದ ಏನಾಗುತ್ತೆ?
ಬಾಂಡ್ ಇಲ್ಲ, ಮೆಟಾಲಿಕ್ ಬಾಂಡ್ ಇಲ್ವೇ ಇಲ್ಲ. ಹೌದಾ, ಮೆಟಾಲಿಕ್ ಬಾಂಡ್ ತುಂಬಾ ವೀಕ್ ಆಗಿದೆ. ದಟ್ ಈಸ್ ದ ರೀಸನ್ ಅವರ ಮೆಲ್ಟಿಂಗ್ ಬಾಯ್ಲಿಂಗ್ ಪಾಯಿಂಟ್ ಏನಾಗಿದೆ, ಲೆಸ್ ಆಗಿದೆ. Their boiling point is considered to be less. Hence, mercury is a liquid and these two are soft metals. ಏನಪ್ಪ ರೀಸನ್? ಡ್ಯೂ ಟು ದ absence of unpaired electrons. unpaired electrons ಇಲ್ದಿರೋದ್ರಿಂದ ಅವುಗಳ ಬಾಂಡ್ ವೀಕ್ ಆಗ್ತವೆ, ಡ್ಯೂ ಟು ವಿಚ್ ಅವು ಈಸಿಯಾಗಿ ಮೆಲ್ಟ್ ಆಗುತ್ತೆ. ಅದಕ್ಕೆ ಅದು ಲಿಕ್ವಿಡ್ ಮತ್ತೆ ಸಾಫ್ಟ್ ಮೆಟಲ್ಸ್ ಆಗಿ ಎಕ್ಸಿಸ್ಟ್ ಆಗುತ್ತೆ. ಓಕೆನಾ? ದಿಸ್ ವಾಸ್ ಒನ್ ಮೋರ್ ಕ್ವೆಶ್ಚನ್ ವಿಚ್ ಇಸ್ ಆಸ್ಕ್ಡ್. ಪ್ಲೀಸ್ ನೋಟ್ ಡೌನ್. ನಾನು ಏನೇನು ಹೇಳ್ತೀನಿ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಓಕೆ ಓಕೆ okay, this type. Next, moving on to the next topic, that is atomic and ionic radii. What is the next topic today? It is atomic and ionic radii. Now let us just see what is happening to the atomic and ionic radii of our d block elements. ಯಾವ ತರ ವೇರಿ ಆಗ್ತಾ ಇದೆ ನಮ್ಮ atomic radii ಮತ್ತೆ ionic radii ಅಂತ ನೋಡುವ. ಓಕೆನಾ? ಸೊ ಯೂಶುವಲಿ ಇಲ್ಲಿ ಏನು ಹೇಳ್ತಿದ್ದಾರೆ, ಫಸ್ಟ್ ಪಾಯಿಂಟ್, what does it say? The atomic radii, ಓಕೆನಾ, first decreases till the middle and then becomes constant and then increases. ಆ ಗ್ರಾಫ್ ಅನ್ನ ನಾನು ನಿಮಗೆ ಒಂದ್ಸತಿ ತೋರಿಸ್ತೀನಿ. ಓಕೆನಾ? ಸಿ ಈ ತರ ಇಲ್ಲಿ ಏನಾಗ್ತಾ ಇದೆ, ನನ್ನ ಅಟಾಮಿಕ್ ರೇಡಿಯೈ ಫಸ್ಟ್ ಡಿಕ್ರೀಸ್ ಆಗುತ್ತೆ, ಸ್ವಲ್ಪ ಕಾನ್ಸ್ಟೆಂಟ್ ಆಗುತ್ತೆ, ಮತ್ತೆ ಇನ್ಕ್ರೀಸ್ ಆಗ್ತಿದೆ. ಏನಂತ? ಫಸ್ಟ್ ಇಟ್ ಇಸ್ ಡಿಕ್ರೀಸಿಂಗ್, then it is becoming constant, then again it is increasing ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಫಸ್ಟ್ ಪಾಯಿಂಟ್. Now why do you think it is decreasing? ಯಾಕೆ ಡಿಕ್ರೀಸ್ ಆಗ್ತಾ ಇದೆ? So that is explained in the second point. ಏನಂತ? ಸಿ, ನೀವು ನೋಡಿದ್ರೆ ನಮ್ಮ ಡಿ ಆರ್ಬಿಟಲ್ ಅಲ್ಲಿ ಏನಾಗ್ತಿದೆ, ಹೊಸ ಹೊಸ ಎಲೆಕ್ಟ್ರಾನ್ಸ್ ಆಡ್ ಆಗ್ತಿದೆ. ಹೌದಾ? ಏನಾಗ್ತಿದೆ? ನ್ಯೂ ಎಲೆಕ್ಟ್ರಾನ್ಸ್ ಆರ್ ಎಂಟ್ರಿಂಗ್ ಅಟ್ ಡಿ ಆರ್ಬಿಟಲ್. ಈಚ್ ಟೈಮ್ ಎಲೆಕ್ಟ್ರಾನ್ ಅಥವಾ ಅಟಾಮಿಕ್ ನಂಬರ್ ಇನ್ಕ್ರೀಸ್ ಆದಾಗ ಏನಾಗ್ತಾ ಇದೆ, ಪ್ರೋಟಾನ್ಸ್ ಕೂಡ ಆಡ್ ಆಗ್ತಿದೆ. ಹೌದಾ? ನ್ಯೂಕ್ಲಿಯಸ್ ಒಳಗೆ ಪ್ರೋಟಾನ್ ಇನ್ಕ್ರೀಸ್ ಆಗ್ತಾ ಇದೆ ಅಂದ್ರೆ ವಾಟ್ ಈಸ್ ಹ್ಯಾಪನಿಂಗ್? The nuclear charge is also increasing, right? Nuclear charge increase ಆಗ್ತಾ ಇದೆ. But shielding effect ಏನಾಗ್ತಿದೆ, it is not that effective. shielding effect ಅಷ್ಟು ಜಾಸ್ತಿ ಇಲ್ಲ, because d electron ನಾನು ಅವತ್ತೇ ನಿಮಗೆ ಹೇಳಿದ್ದೆ ಯಾವ ತರ ಆರ್ಡರ್ ಇದೆ shielding effect. s ಇನ್ ಜಾಸ್ತಿ, ಅದಾದ್ಮೇಲೆ p, ಅದಾದ್ಮೇಲೆ d, ಅದಾದ್ಮೇಲೆ f. ಹೌದಾ? ಸೊ ಇಲ್ಲಿ ಏನಾಗ್ತಿದೆ, shielding effect ಅಷ್ಟು ಜಾಸ್ತಿ ಎಫೆಕ್ಟಿವ್ ಇರೋದಿಲ್ಲ. ಅದಕ್ಕೆ ಏನಾಗುತ್ತೆ, ನೆಟ್ ಎಲೆಕ್ಟ್ರೋಸ್ಟಾಟಿಕ್ ಅಟ್ರಾಕ್ಷನ್ ಇರುತ್ತಲ್ವಾ, ನ್ಯೂಕ್ಲಿಯರ್ ಚಾರ್ಜ್ ಅಂದ್ರೆ ನನ್ನ ನ್ಯೂಕ್ಲಿಯಸ್ ಮತ್ತೆ ಔಟರ್ಮೋಸ್ಟ್ ಎಲೆಕ್ಟ್ರಾನ್ ಅವುಗಳ ಅಟ್ರಾಕ್ಷನ್ ತುಂಬಾ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ನನ್ನ ಅಟಾಮಿಕ್ ರೇಡಿಯಸ್ ಡಿಕ್ರೀಸ್ ಆಗುತ್ತೆ, ಬಿಕಾಸ್ ಇಲ್ಲಿ ಶೀಲ್ಡಿಂಗ್ ಎಫೆಕ್ಟ್ ಕಮ್ಮಿ ಇದೆ. ಓಕೆನಾ? ಸೊ ದಟ್ ಈಸ್ ದ ರೀಸನ್ ಸ್ಟಾರ್ಟಿಂಗ್ ಅಲ್ಲಿ ಏನಾಗ್ತಿದಪ್ಪ, ಡಿ ಎಲೆಕ್ಟ್ರಾನ್ಸ್ ಆಡ್ ಆಗ್ತಿರೋಂಗೆ ನನ್ನ ಅಟಾಮಿಕ್ ರೇಡಿಯಸ್ ಕೂಡ ಕಮ್ಮಿ ಆಗ್ತಾ ಬರುತ್ತೆ, ಬಿಕಾಸ್ ಪುವರ್ ಶೀಲ್ಡಿಂಗ್ ಎಫೆಕ್ಟ್ ಇರುತ್ತೆ. ಓಕೆನಾ? ನಾವು ಈಗ ಏನಾಗುತ್ತೆ, ಈಗ ನೆಕ್ಸ್ಟ್, however the increased nuclear charge is partly cancelled, but then what happens, nuclear charge ಏನೋ ಇದೆ. okay, see, nuclear charge ಏನೋ ಇದೆ, that is fine. Just give me a moment. ಇಲ್ಲಿವರೆಗೆ ನೋಡಿ, ಅಂಟಿಲ್ ವಿ ಗೋ ಹಿಯರ್, ಇಲ್ಲಿವರೆಗೆ ಏನಾಗುತ್ತೆ, ನನ್ನ ಅಟಾಮಿಕ್ ರೇಡಿಯಸ್ ಡಿಕ್ರೀಸ್ ಆಗ್ತಾ ಬರುತ್ತೆ. ನೌ ಆಸ್ ವಿ ಗೋ ಡೌನ್, ಓಕೆನಾ, ಆಸ್ ವಿ ಗೋ ಡೌನ್ ಅವ್ರು ಏನಂತ ಹೇಳ್ತಾ ಇದ್ದಾರೆ, ದೋ ಇಲ್ಲಿ ಏನಾಗ್ತಿದೆ, ಇನ್ಕ್ರೀಸ್ಡ್ ನ್ಯೂಕ್ಲಿಯರ್ ಚಾರ್ಜ್ ಈಗಿದ್ರು ಕೂಡ ಸ್ವಲ್ಪ ಸ್ಕ್ರೀನಿಂಗ್ ಎಫೆಕ್ಟ್ ಜಾಸ್ತಿ ಆಗ್ತಾ ಇದೆ. ಓಕೆನಾ? ಈಗ ಏನಾಗ್ತಿದೆ, ಈ ನ್ಯೂಕ್ಲಿಯರ್ ಚಾರ್ಜ್ ಇಟ್ ಇಸ್ ಬೀಂಗ್ ಪಾರ್ಟ್ಲಿ ಕ್ಯಾನ್ಸಲ್ಡ್ ಬೈ ದ ಸ್ಕ್ರೀನಿಂಗ್ ಎಫೆಕ್ಟ್. ಎಲೆಕ್ಟ್ರಾನ್ಸ್ ಜಾಸ್ತಿ ಆಗ್ತಾ ಇದೆ, ದೋ ಪ್ರೋಟಾನ್ಸ್ ಒಳಗಿದ್ರು ಕೂಡ ಇನ್ಕ್ರೀಸ್ಡ್ ಸ್ಕ್ರೀನಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಾನ್ಸ್. ಓಕೆನಾ? ಒಳಗಿನ ಪೆನಲ್ಟಿಮೇಟ್ ಶೆಲ್ ಹೊರಗಿಂದಲ್ಲ, ಅದೇನಾಗ್ತಾ ಇದೆ, ಅದನ್ನ ಕ್ಯಾನ್ಸಲ್ ಮಾಡ್ತಾ ಇದೆ. ಸೊ ವೆನ್ ದ ಇನ್ಕ್ರೀಸ್ಡ್ ನ್ಯೂಕ್ಲಿಯರ್ ಚಾರ್ಜ್ ಅಂಡ್ ಇನ್ಕ್ರೀಸ್ ಸ್ಕ್ರೀನಿಂಗ್ ಎಫೆಕ್ಟ್ ಬಿಕಮ್ಸ್ ಬ್ಯಾಲೆನ್ಸ್ಡ್, ಈಗ ಏನಾಗುತ್ತೆ, ನ್ಯೂಕ್ಲಿಯರ್ ಚಾರ್ಜ್ ಎಷ್ಟಿದೆಯೋ ಅಷ್ಟೇ ಸ್ಕ್ರೀನಿಂಗ್ ಎಫೆಕ್ಟ್ ಇದೆ. ಅಂದ್ರೆ ಏನಾಗ್ತಿದೆ, ಎಲೆಕ್ಟ್ರಾನ್ಸ್ ಅದನ್ನ ತಡಿತಾ ಇದೆ, ರೈಟ್? ಎಲೆಕ್ಟ್ರಾನ್ಸ್ ಒಳಗೆ ಹೋಗೋದನ್ನ ತಡಿತಾ ಇದೆ ಪೆನಲ್ಟಿಮೇಟ್ ಶೆಲ್, ಹೊರಗಿಂದು ಒಳಗ್ ಬರೋದನ್ನ ತಡೆಯೋದ್ರಿಂದ ಏನಾಗುತ್ತೆ, ಎರಡು ಕೂಡ ಬ್ಯಾಲೆನ್ಸ್ ಆಗೋದ್ರಿಂದ ಏನಾಗುತ್ತೆ, ಈ ಅಟಾಮಿಕ್ ರೇಡಿಯಸ್ ಏನಿದೆಯೋ ಮಧ್ಯದಲ್ಲಿ ಅವು ಕಾನ್ಸ್ಟಾಂಟ್ ಆಗ್ತವೆ. ಸ್ಟಾರ್ಟಿಂಗ್ ಏನಾಯ್ತಪ್ಪ, ಬಿಕಾಸ್ ಆಫ್ ದ ಪುವರ್ ಶೀಲ್ಡಿಂಗ್ ಎಫೆಕ್ಟ್ ಸ್ಟಾರ್ಟಿಂಗ್ ಅಲ್ಲಿ ನನ್ನ ಅಟಾಮಿಕ್ ರೇಡಿಯಸ್ ಡಿಕ್ರೀಸ್ ಆಗ್ತಾ ಬಂತು. ಇಲ್ಲಿ ಮಧ್ಯದಲ್ಲಿ ಬಂದ ತಕ್ಷಣ ಏನಾಗುತ್ತೆ, ನ್ಯೂಕ್ಲಿಯರ್ ಚಾರ್ಜ್ ಮತ್ತೆ ಶೀಲ್ಡಿಂಗ್ ಎಫೆಕ್ಟ್ ಸೇಮ್ ಇರುತ್ತೆ. ಓಕೆನಾ? ಹಾಗಾಗಿ ಏನಂತೆ, ಇದು ಕಾನ್ಸ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, increase ಆದಂಗೆ again increase in atomic radius towards the end it is seen due to the electron repulsion. ಇಲ್ಲೇನಾಗುತ್ತೆ, ಈಗ ಲಾಸ್ಟ್ ಬರ್ತಾ ಬರ್ತಾ ಎಲೆಕ್ಟ್ರಾನ್ಸ್ ಜಾಸ್ತಿ ಆಗ್ತಾವ, ಇಲ್ಲೇನಾಗ್ತವೆ, ಎಲೆಕ್ಟ್ರಾನಿಕ್ ರಿಪಲ್ಷನ್ ಶುರು ಆಗುತ್ತೆ. ಸೊ ಈ ಎಲೆಕ್ಟ್ರಾನಿಕ್ ರಿಪಲ್ಷನ್ ನ್ಯೂಕ್ಲಿಯರ್ ಚಾರ್ಜ್ ಗಿಂತ ಜಾಸ್ತಿ ಇರುತ್ತೆ. ಓಕೆನಾ? ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಗಿಂತ ಜಾಸ್ತಿ ಎಲೆಕ್ಟ್ರಾನಿಕ್ ರಿಪಲ್ಷನ್ ಇರೋದ್ರಿಂದ ಏನಾಗುತ್ತೆ, ನನ್ನ ಅಟಾಮಿಕ್ ರೇಡಿಯಸ್ ಮತ್ತೆ ಇನ್ಕ್ರೀಸ್ ಆಗುತ್ತೆ. ಓಕೆನಾ? ಸೊ ಏನಾಗ್ತಿದೆ, ಅಗೇನ್ ಮೈ atomic radii increases. Let me just explain it to you again. What is happening in the beginning, my
by atomic radius goes on decreasing. That is due to the poor shielding effect of the d orbitals. Okay na, d orbitals ina shielding effect ಕಮ್ಮಿ ಇರೋದ್ರಿಂದ ಫಸ್ಟ್ ಅಟಾಮಿಕ್ ರೇಡಿಯಸ್ ಡಿಕ್ರೀಸ್ ಆಗುತ್ತೆ. ಈ ಏರಿಯಾದಲ್ಲಿ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಇರುತ್ತೆ. ಓಕೆನಾ, ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ವಿಲ್ ಬಿ ಮೋರ್. ಓಕೆ ಓಕೆ, ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ಅಟಾಮಿಕ್ ರೇಡಿಯಸ್ ಡಿಕ್ರೀಸ್ ಆಗುತ್ತೆ. ದೆನ್ ಆಸ್ ವಿ ಮೂವ್ ಅಲಾಂಗ್, ಓಕೆನಾ, ಮಧ್ಯದಲ್ಲಿ ಏನಾಗುತ್ತೆ, ಕಾನ್ಸ್ಟೆನ್ಸಿ ಕಂಡು ಬರುತ್ತೆ ನಿಮಗೆ. ದೇರ್ ವಿಲ್ ಬಿ ಕಾನ್ಸ್ಟೆಂಟ್. ಯಾಕೆ ಕಾನ್ಸ್ಟೆಂಟ್ ಆಗುತ್ತೆ ನನ್ನ ಅಟಾಮಿಕ್ ರೇಡಿಯಸ್? ಬಿಕಾಸ್ ಈ ಏರಿಯಾದಲ್ಲಿ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಮತ್ತೆ ನನ್ನ ಏನು ಇನ್ನೊಂದಲ್ಲ ಶೀಲ್ಡಿಂಗ್ ಎಫೆಕ್ಟ್ ಎರಡು ಒಂದೇ ತರ ಇರುತ್ತೆ. ಹಾಗಾಗಿ ಏನಾಗುತ್ತೆ, ಇಲ್ಲಿ ಕಾನ್ಸ್ಟೆಂಟ್ ಆಗಿರುತ್ತೆ. ಬಟ್ ಆಸ್ ಐ ಗೋ ಮೋರ್, ಇಲ್ಲೇನಾಗುತ್ತೆ, ಎಲೆಕ್ಟ್ರಾನಿಕ್ ರಿಪಲ್ಷನ್. ಈಗ ನೋಡಪ್ಪ, ಜಾಸ್ತಿ ನಾವು ಎಲೆಕ್ಟ್ರಾನ್ಸ್ ಆಡ್ ಮಾಡ್ತಿದ್ವಿ, ಅದೇನ್ ಮಾಡುತ್ತೆ, ಹೊರಗಿನ ಎಲೆಕ್ಟ್ರಾನ್ಸ್ ಅನ್ನ ತಳ್ಳಕ್ ಶುರು ಮಾಡುತ್ತೆ. ಔಟೋಮೋಷನ್ ಅನ್ನ ನೀನ್ ಬರ್ಬೇಡ ಅಂತ ತಳ್ಳಕ್ ಶುರು ಮಾಡಿದಾಗ ಏನಾಗುತ್ತೆ, ನನ್ನ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಕಮ್ಮಿ ಆಗ್ತಾ ಬರುತ್ತೆ. ಅದಕ್ಕೆ ಇಳಿಯಕ್ಕೆ ತಾಕತ್ತಿರೋದಿಲ್ಲ. ಬಿಕಾಸ್ ಆಫ್ ದಟ್ ನನ್ನ ರೇಡಿಯಸ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಓಕೆ, ವಾಟ್ ಈಸ್ ಹ್ಯಾಪನಿಂಗ್ ಟು ಮೈ ರೇಡಿಯಸ್? ಇಟ್ ಈಸ್ ಇನ್ಕ್ರೀಸಿಂಗ್. ಓಕೆನಾ, ಸೊ ಇದನ್ನ ನಾವು ನೋಡಿದ್ವಿ. ಸೊ ಯೂಶಲಿ ಯಾವ ತರ ಇರುತ್ತೆ, 3D ಸೀರೀಸ್ ಗಿಂತ ಜಾಸ್ತಿ 4D ಸಿ. ಈಗ ಇನ್ನೊಂದು ಪಾಯಿಂಟ್, ಓಕೆನಾ, ಇಲ್ಲಿ ನಿಮ್ಗೆ ಇನ್ನೊಂದು ಪಾಯಿಂಟ್ ಹೇಳ್ಬೇಕು. ಈಗ ನಿಮಗೆ ಇದು ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಡಿಡ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಹ್ಯಾಪನಿಂಗ್ ಟು ದ ಅಟಾಮಿಕ್ ರೇಡಿಯಸ್? ಹೇಗೆ ಡಿಕ್ರೀಸ್ ಆಗುತ್ತೆ ಮತ್ತೆ ಇನ್ಕ್ರೀಸ್ ಆಗುತ್ತೆ, ಅರ್ಥ ಆಯ್ತಾ? ಈ ಪಾಯಿಂಟ್ ಕ್ಲಿಯರಾ? ಫಸ್ಟ್ ಪಾಯಿಂಟ್, ಇಸ್ ಇಟ್ ಕ್ಲಿಯರ್? ಇಸ್ ದ ಫಸ್ಟ್ ಪಾಯಿಂಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಓಕೆ, ಫೈನ್. ಸೊ ನೆಕ್ಸ್ಟ್ ಸಿ, ಇನ್ನೊಂದು ಕ್ವೆಶನ್ ನಿಮಗೆ ಕೇಳ್ಬೋದು. ಏನ್ ಗೊತ್ತಾ, ಇಫ್ ಯು ಸಿ, ಇಲ್ಲಿ ನಾನು ಏನಂತ ಬರ್ತಿದ್ದೀನಿ, 3D ಸೀರೀಸ್ ಗಿಂತ ಜಾಸ್ತಿ 4D ಸೀರೀಸ್ ಇದೆ ಸೈಜ್. ಬಟ್ 4D ಮತ್ತೆ 5D, ನಾವು 3D ಇಂದ 4D ಹೋದಾಗ ಸೈಜ್ ಜಾಸ್ತಿ ಆಗುತ್ತೆ. ಬಟ್ 4D ಮತ್ತೆ 5D ನೋಡಿದ್ರೆ, ಸಿ 4D ಅಂದ್ರೆ ಯಾವುದು, ಇದು 5D ಅಂದ್ರೆ ಇದು, ಇವೆರಡು ನೋಡಿದ್ರೆ ಆಲ್ಮೋಸ್ಟ್ ಸೈಜ್ ಈಕ್ವಲ್ ಇರುತ್ತೆ. ತುಂಬಾ ಜಾಸ್ತಿ ವೇರಿಯೇಷನ್ ಇರುವುದಿಲ್ಲ. ಓಕೆನಾ, ಜಾಸ್ತಿ ಏನು ವೇರಿಯೇಷನ್ ನಮಗೆ ಕಾಣಿಸ್ತಾ ಇಲ್ಲ. ಆಲ್ಮೋಸ್ಟ್ ಅವೆರಡರದ್ದು ಕೂಡ ಸೈಜ್ ಈಕ್ವಲ್ ಆಗಿದೆ ಅಂತ ನೋಡ್ತೀವಿ, ರೈಟ್? ಸಿ ಇಫ್ ಯು ಸಿ ದಿಸ್ ಗ್ರಾಫ್ ನಿಮಗೆ ಗೊತ್ತಾಗ್ಬೋದು. ಸಿ ಏನಕ್ಕಪ್ಪ, ಸಿ ಇದೆರಡರದ್ದು ಸೇಮ್ ಇದೆ. ಇದು ಏನಕ್ಕೆ ಅಂದ್ರೆ, ಡ್ಯೂ ಟು ದ ಏನಾಗುತ್ತೆ ಗೊತ್ತಾ, ಇಲ್ಲಿ ನಾವು ಈ ಇಟ್ರಿಯಮ್ ಇಂದ ಲ್ಯಾಂಥನಮಿಗೆ ಬಂದಾಗ ಇಲ್ಲಿ ಏನಾಗುತ್ತೆ, ಲ್ಯಾಂಥನಮ್ ಇಂದ ಹಾಫ್ನಿಯಮ್ಗೆ 14 ಎಲೆಕ್ಟ್ರಾನ್ಸ್ ಆಡ್ ಆಗಿರ್ತವೆ. ಎಲ್ಲ ಆಡ್ ಆಗಿರ್ತವೆ, ಅವು ಎಫ್ ಆರ್ಬಿಟಲ್ ಗೆ ಆಡ್ ಆಗಿರ್ತವೆ. ಸಿ ದಿಸ್ ಐ ಹ್ಯಾವ್ ಶೋನ್ ಯು, ರೈಟ್? ಲ್ಯಾಂಥನಾಯ್ಡ್ ಸೀರೀಸ್ ಅಂದ್ರೆ ಏನಾಗುತ್ತೆ, ಇಲ್ಲಿ ಎಫ್ ಆರ್ಬಿಟಲ್ ಆಡ್ ಆಗಿರುತ್ತೆ. ಅಂಡ್ ಯು ನೋ ದಟ್ 4 ಅಲ್ಲಿ 4 ಶೀಲ್ಡಿಂಗ್ ಎಫೆಕ್ಟ್ ಯಾವ್ದಕ್ಕೆ ಇರೋದು, ಎಫ್ ಆರ್ಬಿಟಲ್ಸ್. ಓಕೆನಾ, ಅದನ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ವೈ ಇಸ್ ದಟ್? ಇಲ್ಲಿ ಯಾಕೆ ಸೇಮ್ ಇದೆ, ಸೈಜ್ ಸೇಮ್ ಇದೆ? ಬಿಕಾಸ್ ಡ್ಯೂ ಟು ದ ಇಂಟರ್ವಿಷನ್ ಆಫ್ 4f ಆರ್ಬಿಟಲ್, ಓಕೆನಾ, ವಿಚ್ ಮಸ್ಟ್ ಬಿ ಫಿಲ್ಡ್ ಬಿಫೋರ್ ದ 5D ಸೀರೀಸ್. 5D ತುಂಬಕ್ಕಿಂತ ಮುಂಚೆ ಇಲ್ಲಿ 4f ಆರ್ಬಿಟಲ್ ಅನ್ನ ಇದ್ ಮಾಡ್ತೀವಿ. ಆ 4f ಆರ್ಬಿಟಲ್ ಫಿಲ್ ಆಗೋದ್ರಿಂದ 4 ಶೀಲ್ಡಿಂಗ್ ಎಫೆಕ್ಟ್ ಇರುತ್ತೆ. ಆದ್ರಿಂದ ಏನಾಗುತ್ತೆ, ನನ್ನ ಸೈಜ್ ಆ ಶೀಲ್ಡಿಂಗ್ ಎಫೆಕ್ಟ್ ಕಮ್ಮಿ ಆಗೋದ್ರಿಂದ ನನ್ನ ಅಟಾಮಿಕ್ ರೇಡಿಯಸ್ ಚೆನ್ನಾಗಿ ನ್ಯೂಕ್ಲಿಯಸ್ ಎಳ್ಕೊಳ್ಳುತ್ತೆ ಒಳಗೆ. ಹಾಗಾಗಿ ನನ್ನ ಸೈಜ್ ಕಮ್ಮಿ ಆಗುತ್ತೆ. ಅದಕ್ಕೆ ಏನಂತ ಹೇಳ್ತೀವಿ ನಾವು, ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಅಂತ ಹೇಳ್ತೀವಿ. ಏನಿದು? ದೇರ್ ಇಸ್ ಅ ಸ್ಟಡಿ ಡಿಕ್ರೀಸ್ ಇನ್ ಅಟಾಮಿಕ್ ರೇಡಿಯೈ ಫ್ರಮ್ ಲ್ಯಾಂಥನಮ್ ಡ್ಯೂ ಟು ದ ಪುವರ್ ಶೀಲ್ಡಿಂಗ್ ಆಫ್ 4f. 4f ಶೀಲ್ಡಿಂಗ್ ಮಾಡಕ್ಕೆ ಆಗೋದಿಲ್ಲ, ಬಿಕಾಸ್ ಅದರಲ್ಲಿ ಆ ಸ್ಟೆಬಿಲಿಟಿ ಇರೋದಿಲ್ಲ. ಹಾಗಾಗಿ ಏನಾಗುತ್ತೆ, ನನ್ನ ಸೈಜ್ ಕಮ್ಮಿ ಆಗುತ್ತೆ. ಎಲ್ಲಿಂದ? ಲ್ಯಾಂಥನಮ್ ನಿಂದ ಉಳಿದಿರೋ ಎಲಿಮೆಂಟ್ಸ್. ಅದಕ್ಕೆ ನಾವ್ ಏನಂತ ಹೇಳ್ತೀವಿ, ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಅಂತ ಹೇಳ್ತೀವಿ. ವಾಟ್ ಇಸ್ ಇಟ್ ನೋನ್ ಆಸ್? ಆ ಕಾಂಟ್ರಾಕ್ಷನ್ ಗೆ ಏನಂತ ಹೇಳ್ತೀವಿ, ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಅಂತ ಹೇಳ್ತೀವಿ. ಓಕೆನಾ, ದಟ್ ಇಸ್ ದ ರೀಸನ್ ಆ 4D ಮತ್ತೆ 5D ಸೀರೀಸ್ ಇಂದು ಸೇಮ್ ಇದಿರುತ್ತೆ, ಏನು ಸೈಜ್ ಇರುತ್ತೆ. ಓಕೆನಾ, ಸೊ ದಿಸ್ ವಾಸ್ ಒನ್ ಥಿಂಗ್ ವಿಚ್ ಐ ಹ್ಯಾಡ್ ಟು ಎಕ್ಸ್ಪ್ಲೇನ್ ಟು ಯು. ಓಕೆನಾ, ಸೊ ನೆಕ್ಸ್ಟ್ ಟಾಪಿಕ್ ಬಂದು ನಮ್ಮದು ಯಾವುದು, ಅಯನೈಸೇಷನ್ ಎಂಥಾಲ್ಪಿ. ಓಕೆನಾ, ಅಯನೈಸೇಷನ್ ಎಂಥಾಲ್ಪಿ ಅಂದ್ರೆ ಯೂಶಲಿ ಏನು, ವಾಟ್ ಇಸ್ ಮೆಂಟ್ ಬೈ ಅಯನೈಸೇಷನ್ ಎಂಥಾಲ್ಪಿ? ಏನು ಅಯನೈಸೇಷನ್ ಎಂಥಾಲ್ಪಿ ಅಂದ್ರೆ? What is meant by ionization enthalpy? It is nothing but the energy required ಅಲ್ವಾ. ಔಟರ್ಮೋಸ್ಟ್ ಎಲೆಕ್ಟ್ರಾನ್ ಅನ್ನ ತೆಗಿಲಿಕ್ಕೆ ಎಷ್ಟು ಎನರ್ಜಿ ಬೇಕೋ ಅದನ್ನ ನಾವೇನಂತ ಹೇಳ್ತೀವಿ, ಅಯನೈಸೇಷನ್ ಎಂಥಾಲ್ಪಿ ಅಂತ ಹೇಳ್ತೀವಿ, ರೈಟ್? ಅಯನೈಸೇಷನ್ ಎಂಥಾಲ್ಪಿ ಅಂದ್ರೆ ಏನು? ದಿ ಎನರ್ಜಿ ರಿಕ್ವೈರ್ಡ್ ಟು ಬ್ರೇಕ್ ದ ಔಟರ್ಮೋಸ್ಟ್, ರಿಮೂವ್ ದ ಔಟರ್ಮೋಸ್ಟ್ ಎಲೆಕ್ಟ್ರಾನ್ ಫ್ರಮ್ ದ ಐಸೋಲೇಟೆಡ್ ಆಟಮ್. ಸೊ ಈಗ ಏನಾಗುತ್ತೆ, with the increase in nuclear charge, first point ಏನಂತ ಹೇಳ್ತಿದ್ದಾರೆ, with increase in the nuclear charge we see that there is increase in ionization enthalpy too. ಅಂದ್ರೆ ಏನು, ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆದಂಗೆ ನಮ್ಮ ಎಲೆಕ್ಟ್ರಾನ್ಸ್ ಒಳಗೆ ಹೋಗುತ್ತೆ. ಅದನ್ನ ತೆಗಿಬೇಕು ಅಂದ್ರೆ ಕಷ್ಟ, ತುಂಬಾ ಬಾಂಡ್ ಆಗಿರುತ್ತೆ. ತೆಗಿಬೇಕು ಅಂದ್ರೆ ನಾನು ಅಷ್ಟೇ ಏನ್ ಮಾಡ್ಬೇಕು, ಎನರ್ಜಿನ ಕೂಡ ಕೊಡ್ಬೇಕು ಅಲಾಂಗ್ ಈಚ್ ಸೀರೀಸ್. ಈಗ ಯಾವ ತರ ಅದು ಹೋಗ್ತಿದೆ ಗೊತ್ತಾ, ಈ ತರ. ವಿ ಆರ್ ನಾಟ್ ಟಾಕಿಂಗ್ ಡೌನ್ ದ ಗ್ರೂಪ್, ಬಟ್ ಲೈಕ್ ದಿಸ್ ಇನ್ ದ ಸೀರೀಸ್. ಸೊ ಏನ್ ಹೇಳ್ತಿದ್ದಾರೆ, ಆಸ್ ದ ನ್ಯೂಕ್ಲಿಯರ್ ಚಾರ್ಜ್ increasing, there is increase in ionization enthalpy too.
plum left to right. But ಇಲ್ಲಿ ಕೆಲವೊಂದು ಡಿಫರೆನ್ಸ್ ಇದೆ ಓಕೆನಾ. ಫಸ್ಟ್ ಅಯನೈಸೇಷನ್ ಎಂಥಾಲ್ಪಿ ಇನ್ ಜನರಲ್ ಇನ್ಕ್ರೀಸಸ್ ಓಕೆನಾ. ದ ಮ್ಯಾಗ್ನಿಟ್ಯೂಡ್ ಆಫ್ ಸಿ ಯೂಶಲಿ ಹೇಗಿದೆ ಗೊತ್ತಪ್ಪ ನಿಮಗೆ ಇಲ್ಲಿ ಬೇಸಿಕಲಿ ಇದರಲ್ಲಿ ತುಂಬಾ ಏನ್ ನೀವು ತಲೆ ಹೊಡ್ಕೊಬೇಕು ಅಂತಿಲ್ಲ. ವೆನ್ ಇಟ್ ಕಮ್ಸ್ ಟು ಅಯನೈಸೇಷನ್ ಎಂಥಾಲ್ಪಿ ರಿಮೆಂಬರ್ ಒನ್ ಥಿಂಗ್, ಫಸ್ಟ್ ಅಯನೈಸೇಷನ್ ಎಂಥಾಲ್ಪಿ ಇದೆಯಲ್ಲ ಇಟ್ ಇಸ್ ಲೆಸ್ ವೆನ್ ಕಂಪೇರ್ಡ್ ಟು ಸೆಕೆಂಡ್ ಅಂಡ್ ಥರ್ಡ್. ಏನಾಗಿರುತ್ತೆ ಥರ್ಡ್ ಇಂದ ತುಂಬಾ ಜಾಸ್ತಿ ಇದೆ. ಸಿ ಜಸ್ಟ್ ಸಿ ಹಿಯರ್ ಅಬ್ಸರ್ವ್ ಮಾಡಿ ಇಲ್ಲಿ ನೋಡಿ. Third ionization enthalpy ಇದೆಯಲ್ಲ it is always more ಓಕೆನಾ. ಫಸ್ಟ್ ಟು ಸೆಕೆಂಡ್ ionization enthalpy ಅಂದ್ರೆ ಏನು, the energy required to remove the second electron. ಥರ್ಡ್ ಅಂದ್ರೆ ಮೂರನೇ ಎಲೆಕ್ಟ್ರಾನ್. ಸೊ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, when we compare first, second and third ಯಾವ್ದಕ್ಕೆ ionization enthalpy ಜಾಸ್ತಿ ಇದೆ, the third ionization enthalpy is much more when compared to the third one, first one ಅಂತ ಹೇಳ್ತಾ ಇದ್ದಾರೆ ಓಕೆನಾ. ಇದು ಒಂದು ನಿಮಗೆ something which is a matter you have to be concerned about ಓಕೆನಾ. ಇದು ಒಂದು ನೀವು ನೋಡ್ಕೊಳ್ಳಿ when it comes to ionization enthalpy ಓಕೆನಾ. ಏನಂತ ನಮ್ಮ ಥರ್ಡ್ ionization enthalpy ಇದೆಯಲ್ಲ ಯೂಶಲಿ ಅದು ಹೇಗಿರುತ್ತೆ, ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಓಕೆನಾ. ಏನೇನಿದೆ ಥರ್ಡ್ ionization enthalpy is usually more when compared to the others ಅಂತ. ಇನ್ನೊಂದು ಸಿ ಇಲ್ಲಿ ಕ್ರೋಮಿಯಂ ಅನ್ನು ನೋಡಿ, ಸೆಕೆಂಡ್ ionization enthalpy ಇದಲ್ಲ, ಸೆಕೆಂಡ್ ionization of this chromium and copper ಯೂಶಲಿ ತುಂಬಾ ಜಾಸ್ತಿ ಇದೆ when compared to others. It is much more ಅಲ್ವಾ, ತುಂಬಾ ಜಾಸ್ತಿ ಇದೆ. ನಾವು ವಾಟ್ ಇಸ್ ದ ರೀಸನ್, ಇದು ಮತ್ತೆ ಇದು ಕಂಪ್ಯಾರಿಟಿವ್ಲಿ ಜಾಸ್ತಿ ಇದೆಯಲ್ಲ, ದೇ ಸಫಿಷಿಯಂಟ್ಲಿ ಹೈಯರ್ ದೆನ್ ದ ನೇಬರ್ಸ್, ಪಕ್ಕದವ್ರಿಗಿಂತ ಜಾಸ್ತಿ ಇದೆ. ನಾವು ವಾಟ್ ಇಸ್ ದ ರೀಸನ್ ಫಾರ್ ದಟ್ ಅಂದ್ರೆ ಇಟ್ ಈಸ್ ಡ್ಯೂ ಟು ದೇರ್ ಸ್ಟೇಬಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಅಂದ್ರೆ ಇದು D5 ಅನ್ನ ತೋರಿಸುತ್ತೆ, D10 ಅನ್ನ ತೋರಿಸುತ್ತಲ್ಲ, ಅವು ಸ್ಟೇಬಲ್ ಆಗಿರ್ತವೆ. ಅವುಗಳಿಂದ ಎಲೆಕ್ಟ್ರಾನ್ಸ್ ಅನ್ನ ತೆಗಿಬೇಕು ಅಂದ್ರೆ ಇಟ್ ಇಸ್ ವೆರಿ ಡಿಫಿಕಲ್ಟ್ ರೈಟ್. ಆಲ್ರೆಡಿ ಅದು ಸ್ಟೇಬಲ್ ಇರುತ್ತೆ, ನಾನು ಯಾಕೆ ಎಲೆಕ್ಟ್ರಾನ್ ಕೊಡ್ಬೇಕು ರೈಟ್, ನಾನು ಸ್ಟೇಬಲ್ ಆಗಿದ್ದೀನಿ, ಸುಮ್ಮನೆ ನಾನು ಎಲೆಕ್ಟ್ರಾನ್ ಅನ್ನ ಯಾಕೆ ಕಳ್ಕೊಬೇಕು. ಸೊ ದಟ್ ಮೀನ್ಸ್ ಇಂತಹ ಸ್ಟೇಟ್ ಅಲ್ಲಿ ನಾವು ತುಂಬಾ ಜಾಸ್ತಿ ಎನರ್ಜಿನ ಅಪ್ಲೈ ಮಾಡ್ಬೇಕಾಗುತ್ತೆ. ದಟ್ ಇಸ್ ದ ರೀಸನ್ ವಾಟ್ ಈಸ್ ಹ್ಯಾಪನಿಂಗ್ ಯೂಶಲಿ ವೆನ್ ಯು ಸಿ ದಿ ಸೆಕೆಂಡ್ ionization enthalpy of these two ಓಕೆನಾ. ಯೂಶಲಿ ಯಾವ ತರ ಇರುತ್ತೆ, ತುಂಬಾ ಜಾಸ್ತಿ ಇರುತ್ತೆ ಬಿಕಾಸ್ ಆಫ್ ದ ಸ್ಟೇಬಲ್ ಕಾನ್ಫಿಗರೇಷನ್. ಇದೊಂದು ನಿಮಗೆ ಗೊತ್ತಿರಬೇಕು ಸ್ಟೂಡೆಂಟ್ಸ್ ಓಕೆನಾ. ಇಷ್ಟು ನಿಮಗೆ ಗೊತ್ತಿದೆ, ಇಟ್ ಇಸ್ ಮೋರ್ ದೆನ್ ಇನಫ್. ನೆಕ್ಸ್ಟ್ ಮೂವಿಂಗ್ ಆನ್ ಟು ದ ಆಕ್ಸಿಡೇಷನ್ ಸ್ಟೇಟ್ಸ್, ಯಾವ್ಯಾವ ತರದ ಆಕ್ಸಿಡೇಷನ್ ಸ್ಟೇಟ್ಸ್ ಇದೆ ಅಂತ ನೋಡುವ ಓಕೆನಾ. ಸೊ ಲೆಟ್ ಅಸ್ ಜಸ್ಟ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್, ದಟ್ ಇಸ್ ಆಕ್ಸಿಡೇಷನ್ ಸ್ಟೇಟ್. ಯಾವ ತರ ಇದೆ ನಮ್ಮ ಆಕ್ಸಿಡೇಷನ್ ಸ್ಟೇಟ್ ಅಂತ. ಸೊ ಫಸ್ಟ್ ನಾವು ಜಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಬಗ್ಗೆ ಮಾತಾಡ್ತಾ ಬರೋಣ. ಯೂಶಲಿ ಸ್ಕ್ಯಾಂಡಿಯಂ ಅಂದ್ರೆ ಅದ್ರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಎಲ್ರಿಗೂ ಗೊತ್ತಿರುತ್ತಲ್ವಾ. ಸ್ಕ್ಯಾಂಡಿಯಂನ ಔಟರ್ಮೋಸ್ಟ್ ಎಲೆಕ್ಟ್ರಾನ್ಸ್ ಎಷ್ಟಿರ್ತಾವಪ್ಪ, 3 ಇದೆ. ಸೊ ದಟ್ ಇಸ್ ದ ರೀಸನ್ ಇಟ್ ಹ್ಯಾಸ್ ಓನ್ಲಿ +3 ಆಕ್ಸಿಡೇಷನ್ ಸ್ಟೇಟ್ ಓಕೆನಾ. ಸ್ಕ್ಯಾಂಡಿಯಂಗೆ +3 ಇದೆ. whereas see ಸ್ಕ್ಯಾಂಡಿಯಂ ಇನ್ನೊಂದಿದೆ, ಇಫ್ ಯು ಸರ್ಚ್ ಇನ್ ಗೂಗಲ್ ದೇ ಆಲ್ಸೋ ಸೇ ಇದು ಒಂದೇ ಅಲ್ಲ, ಇದ್ರ ಟೆಕ್ಸ್ಟ್ ಬುಕ್ ಅಲ್ಲಿ ಹೇಗೆ ಕೊಟ್ಟಿದ್ದಾರೆ ಅಂದ್ರೆ ವಿಚ್ ಇಸ್ ದ ಎಲಿಮೆಂಟ್ ಹ್ಯಾವಿಂಗ್ ಓನ್ಲಿ 1 ಆಕ್ಸಿಡೇಷನ್ ಸ್ಟೇಟ್ +3 ಅಂತ ಇತರ ಕೇಳಿದ್ರೆ ಸ್ಕ್ಯಾಂಡಿಯಂ ಅಂತ ಕೊಟ್ಟಿದ್ದಾರೆ. ಬಟ್ ಇಫ್ ಯು ಸರ್ಚ್ ಇದರಲ್ಲಿ ತುಂಬಾ ಜಾಸ್ತಿ ಇದ್ ಮಾಡಿದ್ರೆ ಇಟ್ ಮೈಟ್ ಹ್ಯಾವ್ +1 and +2 ಅದು ಕಾನ್ಫಿಗರೇಷನ್ ಅನ್ನ ತೋರಿಸುತ್ತೆ. ಬಟ್ ವಾಟ್ ಇಸ್ ದ ರೀಸನ್ ಅಂತ ಎಕ್ಸ್ಪ್ಲೇನ್ ಮಾಡಿಲ್ಲ, ತುಂಬಾ ಏನು ಎಕ್ಸ್ಪ್ಲನೇಷನ್ ಇಲ್ಲ. ಈ ಚಾಪ್ಟರ್ ಹೇಗಿದೆ ಅಂದ್ರೆ ಕೆಲವೊಂದು ಟಾಪಿಕ್ಸ್ ಹೇಗಿದೆ ಅಂದ್ರೆ ಅದನ್ನ ಎಕ್ಸ್ಪ್ಲೇನ್ ಮಾಡಕ್ ಆಗೋದೇ ಇಲ್ಲ. ಸ್ಟಿಲ್ ಇಟ್ ಇಸ್ ಅ ಟಾಪಿಕ್ ಆಫ್ ಡಿಬೇಟ್ ಆ ತರ ಇದೆ ಓಕೆನಾ. ಸೊ ಮೇ ಬಿ ವಾಟ್ ಎವರ್ ಇಸ್ ಗಿವನ್ ಇನ್ ಟೆಕ್ಸ್ಟ್ ಬುಕ್ ಯು ಜಸ್ಟ್ ರೈಟ್ ದಟ್. ನೆಕ್ಸ್ಟ್ ಮೂವಿಂಗ್ ಆನ್ ಟು ಟೈಟೇನಿಯಂ, ಇದು 3 ಆಕ್ಸಿಡೇಷನ್ ಸ್ಟೇಟ್ಸ್ ಅನ್ನ ತೋರಿಸುತ್ತೆ. ಬಟ್ ದ ಸ್ಟೇಬಲ್ ಒನ್ ಯಾವ್ದು ಗೊತ್ತಾ ಇದರಲ್ಲಿ, +4 ಓಕೆನಾ. ದಿಸ್ ಇಸ್ ಕನ್ಸಿಡರ್ಡ್ ಟು ಬಿ ಮಚ್ ಮೋರ್ ಸ್ಟೇಬಲ್ ಓಕೆ, ಟೈಟೇನಿಯಂ. ನೆಕ್ಸ್ಟ್ ಮೂವಿಂಗ್ ಆನ್ ಟು ಸಿ ಇದರಲ್ಲಿ ವೆನೆಡಿಯಂ ಅಲ್ಲಿ ಎಷ್ಟಿದೆಪ್ಪ, +2 +3 +4 +5 4 ತರದ ಆಕ್ಸಿಡೇಷನ್ ಸ್ಟೇಟ್ಸ್ ಅನ್ನ ತೋರಿಸುತ್ತೆ. ಕ್ರೋಮಿಯಂ ಅಲ್ಲಿ +2 ಇಂದ +3 6 ತನಕ ವೇರಿ ಆಗುತ್ತೆ ಓಕೆನಾ. ಆಕ್ಸಿಡೇಷನ್ ಸ್ಟೇಟ್ ಎಲ್ಲಿಂದ ಎಲ್ಲಿ ತನಕ ವೇರಿ ಆಗುತ್ತೆ, +2 ಇಂದ +6 ತನಕ. ಅಂಡ್ ಯು ನೋ ಇನ್ ದ ಪೀರಿಯಾಡಿಕ್ ಟೇಬಲ್, ಹೋಲ್ ಪೀರಿಯಾಡಿಕ್ ಟೇಬಲ್ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ಸ್ ಅನ್ನ ತೋರಿಸೋದು ಮ್ಯಾಂಗನೀಸ್ ಓಕೆನಾ. which is that it is manganese which shows highest variations from +2 till +7 ಅದು ಆಕ್ಸಿಡೇಷನ್ ಸ್ಟೇಟ್ಸ್ ಅನ್ನ ತೋರಿಸುತ್ತೆ. ಅಯಾನಿಕ್ ಬಂದು ಯೂಶಲಿ ಅದರಲ್ಲಿ ಇರುವಂತದ್ದು +2 +3 +4 +6, ಬಟ್ ಸ್ಟೇಬಲ್ +2 ಮಾತ್ರ +3 ಓಕೆನಾ. ಕೊಬಾಲ್ಟಿಕ್ ಬಂದು 3, ನಿಕಲ್ ಅಲ್ಲಿ 3, ಕಾಪರ್ ಅಲ್ಲಿ +1 ಮತ್ತೆ +2 ಅಂಡ್ ದೆನ್ ಜಿಂಕ್. ಯೂಶಲಿ ನೀವೇನ್ ಅನ್ಕೊಳ್ತೀರಾ, +1 ಕಾಪರ್ ಇಂದು ಐ ವಿಲ್ ಎಕ್ಸ್ಪ್ಲೇನ್ ಇಟ್ ಲೇಟರ್ ಓಕೆ. ಸೊ ಇದಿಷ್ಟು ಆಕ್ಸಿಡೇಷನ್ ಸ್ಟೇಟ್ ಯಾವ್ಯಾವ ಇದೆ ಅಂತ ನೋಡಿದ್ವಿ. ಸೊ ಇದರಲ್ಲಿ ವೆರೈಟಿ ಇಲ್ಲಿ ಏನಾಗಿದೆ ಗೊತ್ತಾ, ಒಂದು ಟ್ರಾನ್ಸಿಷನ್ ಎಲಿಮೆಂಟ್ಸ್ ನೋಡಿದ್ರೆ ಏನಾಗುತ್ತೆ, ದೇರ್ ಈಸ್ ಗ್ರೇಟರ್ ವೆರೈಟಿ ಆಫ್ ಆಕ್ಸಿಡೇಷನ್ ಸ್ಟೇಟ್, ತುಂಬಾ ವೆರೈಟಿ ಇರುತ್ತೆ ಓಕೆನಾ ಈ ಕಾಂಪೌಂಡ್ಸ್ ಅಲ್ಲಿ. ನಾವು ಈ ಸ್ಟೆಬಿಲಿಟಿ ಏನಿದೆಯೋ ಈ ಆಕ್ಸಿಡೇಷನ್ ಸ್ಟೇಟ್ ಇದು, ಇಟ್ ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ದ ಎಲಿಮೆಂಟ್. ಅದು ಯಾವ ಟ್ರಾನ್ಸಿಷನ್ ಮೆಟಲ್ ಜೊತೆ ಕಂಬೈನ್ ಆಗಿ ಕಾಂಪೌಂಡ್ ಮಾಡ್ತಿದ್ಯೋ ಅದ್ರ ಬೇಸಿಸ್ ಮೇಲೆ ಅವುಗಳ ಆಕ್ಸಿಡೇಷನ್ ಸ್ಟೇಟ್ ವೇರಿ ಆಗುತ್ತೆ, ಸ್ಟೆಬಿಲಿಟಿ ಓಕೆ.
See here, next point ಏನಂತ ಹೇಳ್ತಾ ಇದ್ದಾರೆ, the elements which give the greatest number of oxidation states occur in or near the middle of the series. So ಈಗ ನಾವು series ಅನ್ನ ಚೆಕ್ ಮಾಡಿದ್ರೆ ಯಾವ ತರ ಇರುತ್ತೆ, ಮ್ಯಾಂಗನೀಸ್ ಇರುತ್ತಲ್ವಾ, ಫಾರ್ ಎಕ್ಸಾಂಪಲ್ ಮಧ್ಯದಲ್ಲಿ ಇರುತ್ತೆ, ಅದಕ್ಕೆ ಎಷ್ಟಿದೆ ಅಪ್ಪ ಬೇರೆ ಎಷ್ಟು ಇದೆ, ಮಧ್ಯದಲ್ಲಿ ಇರುವಂತದ್ದೆಲ್ಲ ತುಂಬಾ ಜಾಸ್ತಿ ಆಕ್ಸಿಡೇಷನ್ ಸ್ಟೇಟ್ಸ್ ಅನ್ನ ತೋರಿಸುತ್ತೆ. ಎಷ್ಟಿದೆ ನೋಡಿ, +2 ಇಂದ +7 ತನಕ ಅದು ಆಕ್ಸಿಡೇಷನ್ ಸ್ಟೇಟ್ಸ್ ಅನ್ನ ತೋರಿಸಬಹುದು. ಆದ್ರೆ ಇನ್ ದ ಬಿಗಿನಿಂಗ್ ಇಫ್ ಯು ಸಿ ದೇ ಎಕ್ಸಿಬಿಟ್ ಓನ್ಲಿ ಫ್ಯೂವರ್ ಆಕ್ಸಿಡೇಷನ್ ಸ್ಟೇಟ್. ಯಾಕೆ, ಅವುಗಳಲ್ಲಿ they have less number of electrons ಅಲ್ವಾ, ಕೊಡ್ಲಿಕ್ಕೆ ಅಥವಾ ಕಾಂಟ್ರಿಬ್ಯೂಟ್ ಮಾಡ್ಲಿಕ್ಕೆ ತುಂಬಾ ಕಮ್ಮಿ ಎಲೆಕ್ಟ್ರಾನ್ಸ್ ಇರೋದ್ರಿಂದ they show less number of oxidation state. Whereas if I go to the end, okay na, at the end they also show pure oxidation state. Now why do they show few oxidation state? Because they have too many in d orbital. ಏನಾಗಿದೆ, ತುಂಬಾ ಎಲೆಕ್ಟ್ರಾನ್ಸ್ ಡಿ ಆರ್ಬಿಟಲ್ ಇದ್ದಾವೆ, ಫಿಲ್ ಆಗಿರ್ತವೆ. ಸೊ ದೇ ಹ್ಯಾವ್ ಫ್ಯೂ ವೇಕೆಂಟ್ ಡಿ ಆರ್ಬಿಟಲ್ಸ್ ವಿಚ್ ಕ್ಯಾನ್ ಬಿ ಇನ್ವರ್ಟ್. ಅಂದ್ರೆ ಈಗ ಎಕ್ಸಾಂಪಲ್ ತಗೊಳ್ತೀನಿ ನೋಡಿ, ಮೇ ಬಿ ನಾನು ಎಕ್ಸಾಂಪಲ್ ತಗೊಬೇಕು ಅಂದ್ರೆ, ಸಿ ಲೆಟ್ ಮಿ ಜಸ್ಟ್ ಟೇಕ್ ದಿಸ್ ಒನ್. ಅಯನ್ ನೋಡಿ, ಅಯನ್ ಅಲ್ಲಿ ಏನಾಗಿದೆ, ಅರ್ಗಾನ್ 4s2 3d6 ಅಲ್ವಾ, ಎಲೆಕ್ಟ್ರಾನ್ಸ್ ಜಾಸ್ತಿ ಇದಾವೆ, ಆದ್ರೂ ಯಾಕೆ ಆಕ್ಸಿಡೇಷನ್ ಸ್ಟೇಟ್ ಜಾಸ್ತಿ ಇಲ್ಲ? ದಟ್ ಇಸ್ ಬಿಕಾಸ್ ಇಲ್ಲಿ ಪೇರಿಂಗ್ ಶುರು ಆಗುತ್ತೆ. D6 ಅಂದ್ರೆ ಏನಾಯ್ತು, ಪೇರಿಂಗ್ ಶುರು ಆಯ್ತು. ಸೊ ದಟ್ ಮೀನ್ಸ್ ಎಲೆಕ್ಟ್ರಾನಿನ ನಂಬರ್ ವೇಕೆಂಟ್ ಡಿ ಆರ್ಬಿಟಲ್ಸ್ ಏನಿದಾವೋ ಅವು ಕಮ್ಮಿ ಆಗ್ತಾ ಬರುತ್ತೆ, ರೈಟ್. ದೇ ಹ್ಯಾವ್ few vacant d orbitals which can be involved in bonding. That is the reason electron elements at the end also show fewer oxidation state. In the beginning ಏನಾಗುತ್ತೆ, ಯಾಕೆ ಆಕ್ಸಿಡೇಷನ್ ಸ್ಟೇಟ್ ಕಮ್ಮಿ ತೋರಿಸುತ್ತೆ, ಬಿಕಾಸ್ ಎಲೆಕ್ಟ್ರಾನ್ಸ್ ಕಮ್ಮಿ ಇದಾವೆ. ಆದ್ರೆ ಲಾಸ್ಟ್ ಅಲ್ಲಿ ಯಾಕೆ ಆಕ್ಸಿಡೇಷನ್ ಸ್ಟೇಟ್ ಕಮ್ಮಿ ತೋರಿಸುತ್ತವೆ, ಎಲೆಕ್ಟ್ರಾನ್ಸ್ ಜಾಸ್ತಿ ಇದಾವೆ, ವೇಕೆನ್ಸಿ ಕಮ್ಮಿ ಇದೆ, ಹಾಗಾಗಿ ಅವು ಆಕ್ಸಿಡೇಷನ್ ಸ್ಟೇಟ್ ಅನ್ನ ಕಮ್ಮಿ ತೋರಿಸ್ತವೆ. ಓಕೆನಾ. ಸೊ ಯೂಶಲಿ ನೆಕ್ಸ್ಟ್ ಪಾಯಿಂಟ್ ಏನು, ಲೋವರ್ ಆಕ್ಸಿಡೇಷನ್ ಸ್ಟೇಟ್ ಇದ್ರೆ ಕೋವಲೆಂಟ್ ಕ್ಯಾರೆಕ್ಟರ್ ಅನ್ನ ತೋರಿಸುತ್ತೆ, ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಇದ್ರೆ ಏನಂತ ತೋರಿಸುತ್ತೆ, ಇಟ್ ಶೋಸ್ ಅಯಾನಿಕ್ ಕ್ಯಾರೆಕ್ಟರ್. ಓಕೆನಾ, ಏನನ್ನ ತೋರಿಸುತ್ತಪ್ಪ, ಅಯಾನಿಕ್ ಕ್ಯಾರೆಕ್ಟರ್ ಅನ್ನ ತೋರಿಸುತ್ತೆ. ಅಂಡ್ ಒನ್ ಮೋರ್ ಥಿಂಗ್, ಇದು ತುಂಬಾ ಇಂಪಾರ್ಟೆಂಟ್, ಏನ್ ಗೊತ್ತಾ, ಸಿ ನಾವ್ ಯೂಶಲಿ ಪಿ ಬ್ಲಾಕ್ ಎಲಿಮೆಂಟ್ ಅಲ್ಲಿ ನೋಡ್ತೀವಿ, ಆಸ್ ವಿ ಗೋ ಡೌನ್ ದ ಗ್ರೂಪ್ ಹೋದಂಗೆ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ಸ್ ಇತ್ತು ಅಂತ ಅನ್ಕೊಳ್ಳಿ. ನಾವು ಆ ಬಿಸ್ಮತನೆಲ್ಲ ಕಲ್ತಿದ್ದಲ್ವಾ, ಡು ಯು ರಿಮೆಂಬರ್ ಲರ್ನಿಂಗ್ ದಿಸ್ ಇನರ್ಟ್ ಪೇರ್ ಎಫೆಕ್ಟ್? ನಾವ್ ಏನ್ ನೋಡ್ತೀವಿ, ಬಿಸ್ಮತಿಗೆ +3 ಆಕ್ಸಿಡೇಷನ್ ಸ್ಟೇಟ್ ಜಾಸ್ತಿ ಸ್ಟೆಬಿಲಿಟಿ ಇರುತ್ತೆ. ವೈ ಅಂತ ಹೇಳಿದಾಗ ಇನರ್ಟ್ ಪೇರ್ ಎಫೆಕ್ಟ್ ಅನ್ನ ಹೇಳ್ತೀವಿ. ಬಟ್ ಇಫ್ ಯು ಸಿ ಇನ್ ದಿಸ್ ಗ್ರೂಪ್, ನೋ, ಸಿ ಆಸ್ ವಿ ಗೋ ಡೌನ್ ದ ಗ್ರೂಪ್ ಯಾವ ತರ ಇರುತ್ತೆ ನಮ್ಮ ಗ್ರೂಪ್, ಕ್ರೋಮಿಯಮ್, ಮಾಲಿಬ್ಡೆನಮ್, ಟಂಗ್ಸ್ಟನ್. ಇಲ್ಲಿ +6 ಆಕ್ಸಿಡೇಷನ್ ಸ್ಟೇಟ್ ಏನಿದೆಯೋ, ಆಸ್ ವಿ ಗೋ ಡೌನ್ ದ ಗ್ರೂಪ್ ದ ಸ್ಟೆಬಿಲಿಟಿ ಇನ್ಕ್ರೀಸಸ್. ಏನಾಗ್ತಾ ಇದೆ, ಹೈಯರ್ ಆಕ್ಸಿಡೇಷನ್ ಸ್ಟೇಟ್ಸ್ ಆರ್ ಮೋರ್ ಸ್ಟೇಬಲ್ ಫಾರ್ ದ ಹೆವಿಯರ್ ಮೆಂಬರ್ಸ್. ಸಿ ಅದನ್ನೇ ಕೊಟ್ಟಿರೋದು ಏನಂತ, ಸಿ ಇನ್ ಗ್ರೂಪ್ 6 ಮಾಲಿಬ್ಡೆನಮ್, ಟಂಗ್ಸ್ಟನ್ ಆರ್ ಮೋರ್ ಸ್ಟೇಬಲ್ ದೆನ್ ಕ್ರೋಮಿಯಂ. ಇದ್ರಕ್ಕಿಂತ ಜಾಸ್ತಿ ಏನಾಗ್ತಿದೆ, ಮಾಲಿಬ್ಡೆನಮ್ ಮತ್ತೆ ಟಂಗ್ಸ್ಟನ್ ಗೆ +6 ಜಾಸ್ತಿ ಸ್ಟೇಬಲ್ ಇದೆ. ಓಕೆನಾ. ಏನಂತ ಹೇಳ್ತಿದ್ದಾರೆ, ಕ್ರೋಮಿಯಂ ಏನಾಗಿ ಆಕ್ಟ್ ಮಾಡ್ತಿದ್ದಪ್ಪ ಇಲ್ಲಿ, ಬಿಕಾಸ್ ಆಫ್ ದಟ್ ಇಟ್ ಈಸ್ ಆಕ್ಟಿಂಗ್ ಆಸ್ ಅ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂದ್ರೆ ಏನು, ವಿಚ್ ಕ್ಯಾನ್ ಗಿವ್ ಇಟ್ಸ್ ಎಲೆಕ್ಟ್ರಾನ್ ಅಂಡ್ ಕಾಸ್ ದ ಆಕ್ಸಿಡೇಷನ್ ಆಫ್ ಅದರ್. ಅದಕ್ಕೆ ಕ್ರೋಮಿಯಂ +6 ಇದ್ರು ಆರಾಮಾಗಿ ಕೊಡ್ಬೋದು, ಬಿಕಾಸ್ ಇದ್ರ ಸ್ಟೆಬಿಲಿಟಿ +6 ಅಲ್ಲಿ ಇಲ್ಲ. ಸೊ ಆರಾಮಾಗಿ ಅದು +6 ಅನ್ನ ಕೊಡ್ಬೋದು. ಬಟ್ ವೇರ್ ದೀಸ್ ಟು ದೇ ಆರ್ ಮೋರ್ ಸ್ಟೇಬಲ್ ವೆನ್ ವಿ ಗೋ ಡೌನ್. ಓಕೆನಾ, ಅದನ್ನು ಒಂದನ್ನ ಹೇಳಿದ್ದಾರೆ. See, and one more thing, idinu kuda helidare, that is, see, lower oxidation states are found when a complex compound has pi acceptor ligand to, andre ಇಲ್ಲಿ ನೋಡಿ, iron ಇದೆಯಾ, iron ಅಲ್ಲಿ ಹೇಗಿದೆ, cobalt 5 ಇದೆ. See, lower oxidation states is considered to be stable. ಅಂದ್ರೆ ಇದರಲ್ಲಿ iron ಇನ oxidation state ಎಷ್ಟು ಗೊತ್ತಾ, 0. Okay, now what is it now? Iron in oxidation state is to 0. Yake idu stable agide. What is the reason this is becoming stable? See, iron in number is the atomic number. What is the atomic number of iron, students? Is to iron in atomic number. What is the atomic number of iron? Right, 26 tane. So 26 andre hege barutte nammadu electronic configuration heli. What is the electronic configuration of iron, students? Bega helbeko. What is the electronic configuration of iron? Come on, you have to tell it quickly, students. By now everybody should know what is the electronic configuration. Is to electronic configuration. So outermost ಹೇಗಿರುತ್ತೆ, it will be somewhat like this ಅಲ್ವಾ, 3d6 4s2, right, 3d6 4s2, right ಅಲ್ವಾ. ಆರ್ಗಾನ್ ಬಂದು 18, ಆಮೇಲೆ ಇದಾಗುತ್ತೆ 4s2 3d6, ರೈಟ್. ಸೊ ಇದು ನನ್ನ ಯಾವುದು ಅಯನಿನ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ರೈಟ್, 4s2 3d6. ಸೊ ಈಗ ಇಲ್ಲಿ ನೋಡಿ ಅದು ಯಾವ ತರ ಇರುತ್ತೆ, 3d6 ಅಂದ್ರೆ 5 ಆರ್ಬಿಟಲ್ಸ್ ಹಾಕೊಳ್ಳಿ, 1 2 3 4 5,
ಅಲ್ವಾ? ಡಿ ಯಾವ ತರ ಫಿಲ್ ಆಗಿರುತ್ತೆ? 1 2 3 4 5 ಓಕೆನಾ? 6. ಈಗ ಇಲ್ಲೇನಾಗಿದೆ? ಎಸ್ ಇಲ್ಲಿದೆ ಅಂಡ್ ದೆನ್ ಏನಾಗುತ್ತೆ? ಇಲ್ಲಿ ಪಿ ಆರ್ಬಿಟಲ್ ಬರುತ್ತೆ. ಪಿ ಆರ್ಬಿಟಲ್ ಎಂಟಿ ಇರುತ್ತೆ. ಇದು ಎಸ್ ಅಂಡ್ ದಿಸ್ ಇಸ್ 3d6. ನಾವು ಯು ಶುಡ್ ನೋ CO ಅಂದ್ರೆ ಏನು? ಕಾರ್ಬೊನಿಲ್ ಕಾಂಪೌಂಡ್. ಇದು ಒಂದು ಸ್ಟ್ರಾಂಗ್ ಲಿಗ್ಯಾಂಡ್ ಓಕೆನಾ? ಇದೇನ್ ಮಾಡುತ್ತೆ? ದಿಸ್ ಇಸ್ ಅ ಸ್ಟ್ರಾಂಗ್ ಒನ್. ಇಟ್ ಫೋರ್ಸಸ್ ದ ಇದೇನ್ ಮಾಡುತ್ತೆ ಅಂದ್ರೆ ಇವೆಲ್ಲ ಎಲೆಕ್ಟ್ರಾನ್ಸ್ ಅನ್ನ ಪೇರ್ ಏನ್ ಮಾಡುತ್ತೆ? ಎಕ್ಸ್ಕ್ಯೂಸ್ ಮಿ, ಈ ಕಾರ್ಬೊನಿಲ್ ಗ್ರೂಪ್ ಇವುಗಳನ್ನ ಪೇರ್ ಮಾಡುವಾಗೆ ಮಾಡುತ್ತೆ, ಪುಷ್ ಮಾಡುತ್ತೆ. ಸಚ್ ದಟ್ ಯಾವ ತರ ಆಗುತ್ತೆ ಗೊತ್ತಾ ನನ್ನ ಸ್ಟ್ರಕ್ಚರ್? ಇಲ್ಲಿ 2 ಆಯ್ತಾ? ಇವೆರಡು ಒಟ್ಟಿಗೆ ಆಗುತ್ತೆ, ಪೇರಿಂಗ್ ಆಗುತ್ತೆ. ಅಗೇನ್ ದಿಸ್ ವಿಲ್ ಪೇರ್ ಅಂಡ್ 4s ಕೂಡ ಬಂದು ಇಲ್ಲಿ ಜಾಯಿನ್ ಆಗುತ್ತೆ ಓಕೆನಾ? ಇದು ಎಂಟಿ ಆಗುತ್ತೆ. ದಿಸ್ ವಿಲ್ ಬಿ 3 ಸಚ್ ದಟ್ ಇದು ಏನು ಕಾನ್ಫಿಗರೇಷನ್ ಆಯ್ತು? ದಿಸ್ ಇಸ್ ಡಿ ಒಂದು ಎಸ್ P3 DsP3 ಹೈಬ್ರಿಡೈಸೇಷನ್ ಫಾರ್ಮ್ ಮಾಡುತ್ತೆ. ಸಚ್ ದಟ್ ಇಲ್ಲಿ ಈಗ ಇದಿಷ್ಟಕ್ಕೆ ಏನಾಗುತ್ತೆ? ನನ್ನ ಕಾರ್ಬೊನಿಲ್ ಏನ್ ಮಾಡುತ್ತೆ? ಬಂದ್ಬಿಟ್ಟು ಜಾಯಿನ್ ಆಗುತ್ತೆ ಓಕೆನಾ? ವಾಟ್ ಹ್ಯಾಪನ್ಸ್? ಕಾರ್ಬೊನಿಲ್ ವಿಲ್ ಕಮ್ ಅಂಡ್ ಜಾಯಿನ್ ದಿಸ್ ಕಾಂಪ್ಲೆಕ್ಸ್ ಸಚ್ ದಟ್ ಇಟ್ ಬಿಕಮ್ ಸ್ಟೇಬಲ್. ಸೊ ಅದಕ್ಕೆ ಏನಂತ ಹೇಳ್ತಿದ್ದಾರೆ? ಲೋವರ್ ಆಕ್ಸಿಡೇಷನ್ಸ್ ಆರ್ ಫೌಂಡ್. ಲೋವರ್ ಆಕ್ಸಿಡೇಷನ್ ಸ್ಟೇಟ್ ಅಂದ್ರೆ ಏನು? 0 is found when a complex compound has ligands capable of pi acceptor character. Pi acceptor character ಇದ್ರೆ along with the sigma bonding pi ಇದಕ್ಕೆ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಈ ತರ ಮಾಡುವಂತಹ ಕ್ಯಾರೆಕ್ಟರ್ ಇದ್ರೆ ಆಕ್ಸಿಡೇಷನ್ ಸ್ಟೇಟ್ ಆಫ್ iron and 0 is considered to be 0. ಅದು ಕೂಡ ಲೋವರ್ ಆಕ್ಸಿಡೇಷನ್ ಸ್ಟೇಟ್ ಕೂಡ ಸ್ಟೇಬಲ್ ಆಗಬಹುದು. ಈ ತರದ ಕ್ಯಾರೆಕ್ಟರ್ ಇದ್ರೆ, ಈ ತರದ ಗ್ರೂಪ್ಸ್ ಇದ್ರೆ ಲೋವರ್ ಆಕ್ಸಿಡೇಷನ್ ಸ್ಟೇಟ್ ಕೂಡ ಸ್ಟೇಬಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಓಕೆನಾ? ಸೊ ದಿಸ್ ವಾಸ್ ಅಬೌಟ್ ದಿ ಆಕ್ಸಿಡೇಷನ್ ಸ್ಟೇಟ್, ಯಾವ ತರ ಆಕ್ಸಿಡೇಷನ್ ಸ್ಟೇಟ್ ಬರುತ್ತೆ ಅಂತ. ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ಲರ್ನ್ ಅಬೌಟ್ ದಿ ರೆಡಾಕ್ಸ್ ಪೊಟೆನ್ಷಿಯಲ್ ಓಕೆನಾ? ಸಾರಿ, ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಓಕೆನಾ? ವಿಲ್ ಲೆಟ್ us learn about electrode potential and trends in the stability ಓಕೆನಾ? ಯಾವ ತರದ ಟ್ರೆಂಡ್ಸ್ ಇದೆ ಸ್ಟೆಬಿಲಿಟಿಯಲ್ಲಿ ಅಂತ ನೋಡುವ ಓಕೆನಾ? ಸೊ ಹಿಯರ್ ಐ ಕಮ್ ಟು ದ ಎಂಡ್